ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈಗ ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿ ನಂದು ಮೊದಲನೇ ಸಿನಿಮಾ ಕ್ಲಾಂತ ಇದೆ. ಜನವರಿ 19ನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಪ್ರಶಾಂತ್ ಸರ್ ಮತ್ತು ನಂದು ಇದು ಎರಡನೇ ಕಾಂಬಿನೇಷನ್ ಸಿನಿಮಾ. ತುಳುವಲ್ಲಿ ಮೊದಲನೇ ಸಿನಿಮಾ ಮಾಡಿದ್ವಿ, ದಗಲ್ ಬಾಜಿಲು ಅಂತ. ಒಂದು ಒಳ್ಳೆ ಸಕ್ಸಸ್ ಕಂಡ್ಕೊಂಡ್ವಿ. ಈ ಸಿನಿಮಾನು ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ನಾವು ಹೋಪಲ್ಲಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ. ಮೋರ್ ದ್ಯಾನ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲವರ್ಸ್ಗಳು ಆಗಿರಲಿ, ಪೇರೆಂಟ್ಸ್ಗಳು ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡಲೇಬೇಕು. ಏನಕ್ಕೆ ಹೇಳಿದ್ರೆ, ನಮ್ಮ ಮಕ್ಕಳು ಇವತ್ತಿನ ಜನ್ರೇಷನಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡಕ್ಕಂತ ಹೇಳಿ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಏನು ಹೋಗ್ತಾರೆ, ಯಾರೂ ಕೇಳಲ್ಲ. ಅಲ್ಲಿ ಏನಾದರೂ ಇನ್ಸಿಡೆಂಟ್ ಆದರೆ ಮತ್ತೆ ಮನೆಗೆ ಗೊತ್ತಾಗುವಂಥದ್ದು. ಸೊ ಅದಕ್ಕೆ ಪೇರೆಂಟ್ಸ್ಗಳು ಸಿನಿಮಾ ನಮ್ಮ ಮಕ್ಕಳ ಜೊತೆ ನೋಡಿ. ಮೋರ್ ದೆನ್ ಲವರ್ಸ್ಗಳು, ಈಗ ಏನಾಗುತ್ತೆ, 2 days ರಜೆ ಇರುತ್ತೆ, ಮಿಡ್ಲಲ್ಲಿ ಒಂದಿನ ಗ್ಯಾಪ್ ಇರತ್ತೆ ಅಂತ ಹೇಳಿದಾಗ, ಇಲ್ಲಿ ಬೆಂಗಳೂರಲ್ಲಾಗಿರ್ಲಿ ಬೇರೆ ಕಡೆ ಏನೋ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ, ಇಲ್ಲ ಸಿನಿಮಾಗೆ ಪ್ಲಾನ್ ಮಾಡ್ತೀವಿ. ಟ್ರಿಪ್ಗಂತ ಪ್ಲಾನ್ ಮಾಡಿದಾಗ ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ, ಇಲ್ಲ ನಮ್ಗೆ ಗೊತ್ತಿಲ್ದಿರೋ ಅಂತ ಪ್ಲೇಸಿಗೆ ಪ್ಲಾನ್ ಮಾಡ್ತೀವಿ, ಹೊಸ ಸೀನರೀಸ್ಗಳು ನೋಡಬೇಕು ಅಂತ. ಆ ಪ್ಲೇಸ್ಗಳು ಹೇಗಿರತ್ತೆ, ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಅಷ್ಟು ಸೆಕ್ಯೂರ್ ಆಗಿರತ್ತಾ ಇಲ್ವೋ ಅಂತ. ಸೊ ಅದಕ್ಕೋಸ್ಕರ ಅದು ಅಟ್ಲೀಸ್ಟ್ ಸಿನಿಮಾ ಹೋಗಿ ನೋಡಿ. ಅದನ್ನ ತುಂಬಾ ಅದ್ಭುತವಾಗಿ ಬಂದಿದೆ. ವಿನೋದ್ ಮಾಸ್ಟರ್ ಅವರು ಅದ್ಭುತವಾಗಿ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ನಮ್ಮ ಮೋಹನ್ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಪ್ರಶಾಂತ್ ಸರ್ ಅಷ್ಟೇ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ಕೂಲ್ ಡೈರೆಕ್ಟರ್ ಅವರು. ಮೋರ್ ದೆನ್ ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾಕ್ಕೆ ಕಾಂಪ್ರೋ ಆಗಬಾರ್ದಂತ ಪ್ರತಿಯೊಂದು ಫ್ರೇಮ್ಗೂ ಅಷ್ಟೇ ತುಂಬ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ. ಆಮೇಲೆ ಅರುಣ್ ಸರ್ ಅಷ್ಟೇ ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ಕ್ವಾಲಿಟಿ ಬರಲಿ ಅಂತ ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ. ಸೊ ನೀವೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಾಗೆ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಇದೆ. ನಮ್ಮ ಪಕ್ಕ ಬಿಸ್ನೆಸ್ ಮ್ಯಾನ್ ಸರ್. ನಾನು ಫುಲ್ ಬ್ಯುಸಿ ಆಗಿರ್ತೀನಿ. ಆ ಗ್ಯಾಪಲ್ಲಿ ಅದು ಹೇಳಿದ್ನಲ್ಲ, 2 days ರಜೆ ಸಿಕ್ಕಿದ್ರೆ ಸಾಕು, ಎಲ್ಲ ಟ್ರಕ್ಕಿಂಗ್ ಹೋಗೋಣ, ಸಿನಿಮಾಗೆ ಹೋಗೋಣ, ಎಲ್ಲ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಅದು ನಮ್ದಲ್ಲ, ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಗರ್ಲ್ ಫ್ರೆಂಡ್ ಅಂತ ಬಂದಾಗ ಗರ್ಲ್ ಫ್ರೆಂಡಿಗೆ ಟೈಮ್ ಕೊಡಲೇಬೇಕಾಗುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಅದೇ ಹೇಳಿದೆ, ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡು ಹೋಗಿ ಅಂತ ಹೇಳಿದೆ ನಾನು ಬಿಗಿನಿಂಗ್ ಅಲ್ಲಿ. ಗರ್ಲ್ ಫ್ರೆಂಡ್ ಟೈಮ್ ಕೊಡ್ಬೇಕಲ್ಲ ಸರ್, ಇಟ್ಸ್ ಅ ಫ್ಯಾಮಿಲಿ ಅಂತ ಬಂದಾಗ ಟೈಮ್ ಕೊಡಲೇಬೇಕಾಗುತ್ತೆ. ಪ್ರಿಪ್ರೇಷನ್ ಐ ಆಮ್ ಮೆಂಟಲಿ ಪ್ರಿಪೇರ್ಡ್ ಸರ್. ಏನೇ ಕೊಟ್ಟರು ಮಾಡಕ್ಕೆ ರೆಡಿ ಆಗಿದ್ದೀನಿ ನಾನು. ಮೋರ್ ದೆನ್ ನಂಗೆ ಇಂಟ್ರೆಸ್ಟ್ ತುಂಬ ಚೆನ್ನಾಗಿದೆ. ಫೈಟ್ ಪ್ರಿಪ್ರೇಷನ್ ಮಾಡ್ಬೇಕಂತ ಇತ್ತು, ಮಾಡೋಕ್ಕಾಗಿಲ್ಲ. ಬಟ್ ವಿನೋದ್ ಮಾಸ್ಟರ್ ತುಂಬ ಚೆನ್ನಾಗಿ ಸರ್, ನಾನು ಪ್ರಿಪ್ರೇಷನ್ ಮಾಡಿದಿರೋದು ಅದೊಂದೇ. ಮಿಕ್ಕಿರೋದೆಲ್ಲ ಪ್ರಿಪ್ರೇಷನ್ ಮಾಡಿರೋಂಥದ್ದೇ. ಆ್ಯಕ್ಷನ್ ನೋಡ್ಕೊಂಡು ಬಂದಿರೋಂಥ ಆ್ಯಕ್ಟಿಂಗ್ ಆಗಿರಲಿ ಪ್ರತಿಯೊಂದು. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮಗೆ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಂತ ಎಲ್ಲ ಹಿತೈಷಿಗಳಿಗೂ ನನ್ನ ನಮಸ್ಕಾರ. ಏನ್ ಹೇಳೋದು ಗೊತ್ತಿಲ್ಲ. ತುಂಬಾ ಖುಷಿ ವಿಚಾರ ಏನಂದ್ರೆ, ಒಂದು ಹೊಸ ವರ್ಷದೊಂದು ಖುಷಿ ಇರ್ಬೇಕಾದ್ರೆ ಈ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ನಾನು ಫಸ್ಟ್ ಹೀರೋಯಿನ್ ಮಾಡಿದ್ ರಿಲೀಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದೆ. ಬಟ್ ಈಗ ವಿಲನ್ ಮಾಡಿರೋದು ಬರ್ತಾ ಇದೆ. ಒಂಥರ ಡಿಫ್ರೆನ್ಸ್ ಚೆನ್ನಾಗಿದೆ, ಒಂಥರ ಖುಷಿ, ತುಂಬಾ ಖುಷಿಯಾಗಿದೆ ಕೂಡ. ಹೊಸ ತರ ಪಾತ್ರ, ಫೈಟಿಂಗ್ ಹೇಳಲೇಬೇಕು, ಅದನ್ನ ಮರೆಯಕ್ಕಂತೂ ಆಗಲ್ಲ. ವಿನೋದ್ ಮಾಸ್ಟರ್ ಆಕ್ಚುಲಿ ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದು. ತುಂಬಾ ಅಂದ್ರೆ ಅವ್ರು ಬಂದ ತಕ್ಷಣ ನಂಗೆ ಭಯ ಆಗ ಸ್ಟಾರ್ಟ್ ಆಗ್ಬಿಡುದು, ಎಲ್ಲಿ ರೋಪ್ ಹಾಕ್ಬಿಡ್ತಾರೆ ಅಂತ. ಅವ್ರಿಲ್ಲ, ಪಕ್ಕದಲ್ಲಿ ಕುತ್ಕೋಬೇಕು, ನೀನು ಎಲ್ಲೂ ಹೋಗಂಗಿಲ್ಲ ಅಂತ ಪಕ್ಕದಲ್ಲಿ, ಊಟಕ್ಕೂ ಪಕ್ಕದಲ್ಲಿ ಕೂರಿಸ್ಕೋತಿದ್ರು, ನಿಂಗೆ ರೋಪ್ ಹಾಕ್ಲೇಬೇಕು ಅಂತ. ಸರ್ ರೋಪ್ ಎಲ್ಲ ಹಾಕ್ತೀರಾ ಸರ್? ಮೈ ಮೇಲೆ ಇರೋದು ಇಷ್ಟೇ ಬಟ್ಟೆ ಎಲ್ಲ ಹಾಕ್ತೀರಾ ರೋಪ್ ನೀವು ಅಂತ. ತುಂಬಾ ತಮಾಷೆಯಾಗಿ, ಏನಿಲ್ಲ ನಾವು ಜಸ್ಟ್ ಹಿಂಗ್ ಹೇಳ್ತೀವಿ, ಹುಡ್ಗರು ಮಾಡಿ ತೋರಿಸ್ತಾರೆ, ಮಾಡು ಸರ್, ನಮ್ಗೆ ಏನು ಐಡಿಯಾನೇ ಇಲ್ಲ ಸರ್, ಏನಿಲ್ಲವ ಆರಾಮಾಗಿ ಮಾಡು, ಚೆನ್ನಾಗಿ ನಾನು ಇದು ಮಾಡ್ತೀನಿ ಅಂತ. ತುಂಬಾ ಭಯ ಅಂದ್ರೆ ನಮ್ಗೆ ಒಂದೊಂದ್ ಸೆಕೆಂಡ್ ನಮ್ಗೆ ಏನಾದ್ರು ಆಗುತ್ತೆ, ಒಳ್ಳೇದಾಗುತ್ತೆ, ಕೆಟ್ಟದ್ದು ಆಗ್ತಾ ಇದೆ ಅಂದ್ರು ನಾವು ಸ್ವಾಮಿ ಕೊರ್ಗಜ್ಜ ಅದು ನಮ್ಗೆ ಅದು ಒಂದು ಬ್ಲಡ್ ಅಲ್ಲೇ ಇದ್ಬಿಟ್ಟಿದೆ. ಸೊ ಸ್ವಾಮಿ ಕೊರ್ಗಜ್ಜ ಏನು ಮಾಡ್ಬೇಡಪ್ಪ, ಏನು ಆಗ್ಬಾರ್ದು ನಂಗೆ ಗಾಯ ಅಂತ ಹೇಳಿ ಮಾಡಿದ್ವಿ. ಬಟ್ ಸ್ವಲ್ಪ ಎಲ್ಲ ತರ್ಚಿತ್ತು, ಎಲ್ಲ ಎಲೆಗಳೆಲ್ಲ ಮೈಗೆ. ಬಟ್ ಫೈನಲ್ ಆಗಿ ಈವ್ನಿಂಗ್ ಬಂದು ಸ್ಪಾಟ್ ಎಡಿಟರ್ ಇದ್ರು, ಎಡಿಟ್ ಎಲ್ಲ ಮಾಡಿದ್ರು, ತೋರ್ಸಿದ್ರು, ನೋಡ್ಬಾ ಇಲ್ಲಿ ಅಳ್ತಾ ಇದ್ದಲ್ಲ ನೋಡು ಅಂತ ಹೇಳಿದ್ರು.
ಹೋಗಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಇದು ಅಂತ ಇದೆ. ಇನ್ನೊಂದು ಸ್ವಲ್ಪ ಲೆಂತಿ ಮಾಡೋಣ ಫೈಟ್ ಅಂತ ನಾನೇ ಕೇಳ್ತಾ ಇದ್ದೀನಿ ಅವಾಗ. ಸರ್ ರೋಪ್ ಹಾಕೋಣ ಸರ್, ಏನ್ ಇಷ್ಟ ತಾನೇ ನೋವಾಗುತ್ತೆ. ಅವ್ರು ವಿಘ್ನೇಶ್ ಅವ್ರದ್ದು ಕೂಡ ಬ್ಲಡ್ ಎಲ್ಲ ತುಂಬಾ ಬ್ಲಡ್ ಬಂದ್ಬಿಟ್ಟಿತ್ತು ಅಂದ್ರೆ ರೋಪ್ ಹಾಕಿ. ಸರ್ ಬ್ಲಡ್ ತಾನೇ ವಾಸಿ ಆಗುತ್ತೆ ಸರ್, ರೋಪ್ ಹಾಕಿ ಸರ್ ನಾನು ಮಾಡ್ತೀನಿ ಅಂತ. ಅಷ್ಟು ಖುಷಿ ಆಯ್ತು ನೋಡಿ. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕೂಲ್, ಒಂಥರ ಎಷ್ಟು ಕೂಲ್ ಅಂದ್ರೆ ಕೋಪ ಬಂದ್ರು ಅಷ್ಟೇ ಅದು ಮಾಡ್ಬಿಡಿ ನೀವು ಅಷ್ಟೇ ಹೇಳೋದು, ಅವ್ರು ಏನೂ ಹೇಳಲ್ಲ ಪಾಪ. ತುಂಬಾ ಕೂಲ್ ಅಂದ್ರೆ ಕೂಲೆಸ್ಟ್ ಡೈರೆಕ್ಟರ್ ನಾನ್ ನೋಡಿರೋದು ಆಕ್ಚುಲಿ. ಹಾಗೆ DOP ಸರ್ ಕೂಡ ಅಷ್ಟೇ, ಜಾಸ್ತಿ ಅಂದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ, ಅವ್ರು ತುಂಬಾ ಸ್ಟ್ರಿಕ್ಟ್, ವರ್ಕ್ ಅಷ್ಟೇ ಅವರಿಗೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ನಮ್ಮ ಒಂದು ತಂಡಕ್ಕೆ. ಸರ್ ಹೇಳ್ದಂಗೆ ತುಂಬಾ ಅಡೆತಡೆ ಆಗ್ತಾ ಇತ್ತು ಅಂತ ಹೇಳಿದ್ರು. ಸೊ ನಾನು ಕೂಡ ನನ್ನ ಪಾತ್ರ ಬೇರೆ ಯಾರೋ ಮಾಡ್ಬೇಕಿತ್ತು ಅಂತ ನನಗೆ ಒಂದು ನ್ಯೂಸ್ ಬಂತು ಆಕ್ಚುಲಿ. ಸೊ ಹಿಂಗೆ ನಂಗೆ ಈ ನೈಟ್ ಕಾಲ್ ಬಂದಿದ್ದು, ಆಕ್ಚುಲಿ ಕಾಲ್ ಬಂತು. ಹೀಗೆ ಕಾಲ್ ಮಾಡಿದಾಗ ಹಿಂಗೆ ಅಂತ ಹೇಳಿದ್ರು. ನಾನು ಒಂದ್2 ದಿನದ ಹಿಂದೆ ಅನ್ಕೋತಾ ಇದ್ದೆ ಈ ತರ ಒಂದ್ ಮಾಡ್ಬೋದು ಅಂತ, ಬಟ್ ಅದಷ್ಟು ಬೇಗ ನೋಡೋಣ ಕೊರಗಜ್ಜ ನೋಡೋಣ ಏನೋ ಆಗ್ಲಿ ಅಂತ ಅನ್ಕೊಂಡೆ. ಬಟ್ ಬೇಗ ಕೂಡ್ ಬಂತು. ಅಜ್ಜನ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು, ಹಾಗೂ ನಿಮ್ ಪ್ರೀತಿ ಬೇಕು. ಫಸ್ಟ್ ಆಫ್ ಆಲ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ, ಪೈರಸಿ ಮಾಡಬೇಡಿ. ಸೊ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಹಾ, ನಾನು ವಿಲನ್, ಈಗ ಒಂದು ವಿಲನ್ ಇರ್ತಾರಲ್ಲ, ಸೊ ಅವ್ರ ಗರ್ಲ್ ಫ್ರೆಂಡ್ ಅಂದ್ರೆ ನಾನು ಒಂದು ಲೇಡಿ ವಿಲನ್. ಸಂಗೀತ ಭಟ್ಗೆ ನಂಗೆ ಫೈಟ್ ಇದೆ ಆಕ್ಚುಲಿ, ತುಂಬಾ ಜೋರ್ ಜುಟ್ಟಿನ ಜಗಳ ಅಲ್ಲ ಇದು, ಹೊಡೆದಾಡೋ ಜಗಳನೇ ಡೈರೆಕ್ಟ್. ಹೀರೋಗೂ ಹೊಡೆದಿದ್ದೀನಿ ಹೀರೋಗೂ ಸ್ವಲ್ಪ ಒಂದೆರಡು ಕಡೆ ಹೊಡಿಯಕ್ ಹೋಗ್ತೀನಿ, ನಂಗೆ ಹೊಡೆದು ಬಿಸಾಡ್ಬಿಡ್ತಾರೆ ಹಾಗೆ. ಬಟ್ ಫೈನಲಿ ಹೋಗ್ತೀನಿ ನಾನು. ವಿಲನ್ ಹೋಗ್ಲೇಬೇಕಲ್ಲ, ಅವಾಗ್ಲೇ ಒಂದು ವ್ಯಾಲ್ಯೂ ಅವರಿಗೆ, ಹೊಡ್ತಾಡಿ ಹೋಗೋಣ ಅಂತ ಸಾಯೋವರೆಗೂ ಅಷ್ಟೇ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ತುಂಬಾ ತುಂಬಾ ಥ್ಯಾಂಕ್ಸ್, ನಿಮ್ಮ ಎಲ್ಲ ಒಂದು ಟೈಮ್ ಬಿಟ್ಟು ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಮ್ಮ ತಂಡಕ್ಕೆ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನಾವು ಮೊದಲೇ ಹೇಳಿದಾಗೆ ನಾವು ಹೊಸ ಟೀಮ್. ಈ ಫಿಲ್ಮು ಈ ಸ್ಟೇಜಿಗೆ ಬರಬೇಕಾದ್ರೆ ನನಗಿಂತ ನನ್ನ ಜೊತೆಗಿರುವ ಟೀಮ್ ತುಂಬ ಮುಖ್ಯ ಅಂತ ಹೇಳ್ಬೋದು. ಯಾಕಂದರೆ ಧೋನಿ ಅಂತ ನಾಯಕ, ಹಾಗೆ ಹೊಸ ಎನರ್ಜಿ ಇರುವಂಥ ವಿಘ್ನೇಶ್ ಆಗಲಿ, ಸಂಗೀತ ಭಟ್ ಆಗಲಿ, ಹಾಗೆ ನಮ್ಮ ಟೀಮ್ನಲ್ಲಿ ಇನ್ನೊಬ್ಬರು ತೆರೆ ಹಿಂದೆ ಕೆಲಸ ಮಾಡ್ತಿರುವಂಥ ಶ್ರೀ ಬಂಗೇರ ಆಗಿರ್ಬೋದು. ಇವರೆಲ್ಲರ ಒಂದು ಪ್ರಯತ್ನದ ಫಲ, ಅದು ಅವರ ಕನಸು ಅಂತೇಳಿ ಆ ಕನಸನ್ನು ನಾವೊಂದು ಈಗ ಒಂದು ಪ್ರಾಡಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೀವೆಲ್ಲರೂ ನಮಗೆ, ನಾವು ನೋಡ್ತಾ ಇದ್ವಿ ಹೊಸ ಟೀಮಿಗೆ ಎಷ್ಟು ಕಷ್ಟ ಇದೆ ಅಂದರೆ, ಯಾವುದಕ್ಕೂ ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಯಾರು ಆ್ಯಕ್ಟ್ ಮಾಡ್ತಾ ಇರೋದು, ಯಾವ ಹೀರೋ, ಯಾವ ದೊಡ್ಡ ದೊಡ್ಡ ಹೆಸರುಗಳು ಕೇಳ್ತಾ ಇದ್ದಾರೆ. ನಮಗೆ ಹೆಸರು ಬರಬೇಕಾದ್ರೆ ಅಲ್ಲಿ 4 ಫಿಲ್ಮ್ ಮಾಡಬೇಕು. ಫಿಲ್ಮ್ ಮಾಡಿ ಅದು ಫಿಲ್ಮ್ ಇಟ್ಟಾದರೆ ಮಾತ್ರ ಹೆಸರು ಬರ್ತದೆ. ಇದು ಎಂತ ಹೇಳ್ತಾರೆ, ಅನುಭವ ಇಲ್ಲದೆ ಕೆಲಸ ಇಲ್ಲ, ಕೆಲಸ ಇಲ್ಲದೆ ಅನುಭವ ಇಲ್ಲ ಅಂತ. ನಮಗೆ ಅನುಭವದ ಕೊರತೆ ಇದೆ, ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಸೊ ನಮಗೆ ಮಾಧ್ಯಮ ಮಿತ್ರರೇ ನಮ್ಮ ಆಧಾರ ಸ್ತಂಭ. ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ನಿಮ್ಮ ಮನೆಯ ಮೂವಿ, ನಿಮ್ಮ ಮನೆಯ ಸದಸ್ಯರು ಮಾಡಿದ ಮೂವಿ ಅಂತೇಳಿ ತಗೊಂಡು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ. ಸಿನಿಮಾದ ಬಗ್ಗೆ ಒಳ್ಳೆಯ ಬರವಣಿಗೆ, ನಮ್ಮ ಸಿನಿಮಾದ ಬಗ್ಗೆ ಒಳ್ಳೆಯ ಬರವಣಿಗೆಗಳನ್ನು ನೀಡಿ. ಹಾಗೆ ನಮಗೆ ಪ್ರೋತ್ಸಾಹಿಸಿ 4 ಜನ. ಯಾಕಂದರೆ ಕನ್ನಡ ನಾನು ನೋಡಿದಾಗೆ, ನಾನು ನೋಡ್ತಾ ಇದ್ದೀನಿ, ನಾನು ಹೊಸಬ ಈ ಮೂವಿ ಇಂಡಸ್ಟ್ರಿಗೆ. ಕನ್ನಡಕ್ಕೆ ಪ್ರತಿ ವಾರ 8ರಿಂದ 10 ಮೂವಿ ಬರ್ತಾ ಇದೆ, ಬಂದ ಹಾಗೆ ಹೋಗ್ತಾ ಇದೆ. ಅದು ಆ ಭಯ ನನ್ನನ್ನು ಕಾಡ್ತಾ ಇದೆ. ಇದು ಯಾವಾಗ 3 ದಿವಸದಲ್ಲಿ ಹೋಗ್ಬಿಡ್ತದೋ ಏನೋ, ಇಷ್ಟೆಲ್ಲ ದುಡ್ಡು ಹಾಕಿ ಖರ್ಚು ಮಾಡಿ ಎಲ್ಲ ಮತ್ತೆ ಸಾಲ ಮಾಡ್ಕೊಂಡು ಅದನ್ನು ತೀರ್ಸ್ಲಿಕ್ಕೆ ಒದ್ದಾಡಬೇಕೇನೋ ಅಂತ ಹೇಳುವ ಭಯ ಇದೆ. ಅದೇ ನಾವು ನಂಬಿದಂಥ ಕೊರಗಜ್ಜ. ನಾನು ಒಬ್ಬ ದೈವ ಭಕ್ತ. ನಮ್ಮ ಮನೆಯ ಶಕ್ತಿಗಳನ್ನೆಲ್ಲ ನಂಬಿ ಇಳಿದಿದ್ದೇನೆ. ಸೋಲಿಕ್ಕಿಲ್ಲ ಅಂತ ಹೇಳುವ ಭರವಸೆ ಇದೆ. ಇಷ್ಟು ಜನ ಸೇರಿದ್ದೀವಿ, ಇಷ್ಟು ಪತ್ರಕರ್ತರಂದರೆ ನಮ್ಮ ರಾಜ್ಯದಲ್ಲಿ ಖಂಡಿತ ಈ ಫಿಲ್ಮಿನ ಬಗ್ಗೆ ಒಂದಷ್ಟು ಟಾಕ್ ಕ್ರಿಯೇಟ್ ಆದರೆ, ಮತ್ತೆ ಕಂಟೆಂಟ್ ಇಷ್ಟ ಆದರೆ, ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಯಾರೂ ನೋಡೋದಿಲ್ಲ. ನಮ್ಮ ಕಂಟೆಂಟ್ ಕಷ್ಟಪಟ್ಟು ಒಳ್ಳೆಯ ಕಂಟೆಂಟ್ ನೀಡಿದ್ದೀವಿ. ಆ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಹೇಳುವ ನಮ್ಮ ವಿಶ್ವಾಸ ನಮಗೆಲ್ರಿಗಿದೆ. ಸೊ ಎಲ್ಲರೂ ಜನ ನೋಡುವ ಹಾಗೆ ಆಗಲಿ ನಿಮ್ಮ ಮೂಲಕ ಅಂತೇಳಿ ಕೇಳಿಕೊಳ್ತಾ, ನನಗೆ ಸಹಕಾರ ನೀಡಿದಂಥ ನನ್ನ ಮನೆಯ ಮೆಂಬರ್ಸು,
ನನ್ನ ತಮ್ಮಂದರು ಸತೀಶ್ ಅಮ್ಮಣ್ಣ ಆಗಿರ್ಬೋದು, ಜಯಪ್ರಸಾದ್ ಅಟ್ಲಂಟ್ ಆಗಿರ್ಬೋದು, ನನ್ನ ಪ್ರೀತಿಯ ಮಡದಿ ಸ್ನೇಹಲತಾ ಆಗಿರ್ಬೋದು, ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ನನ್ನ ಟೀಮಿಗೆ ಕೂಡ ಹೇಳ್ತೇನೆ, ನಾನು ಸ್ವಲ್ಪ ಶಾರ್ಟ್ ಟೆಂಪರ್ಡ್, ಆಗಿಲ್ಲ ಅಂದರೆ ಪಟ್ಟ ಅಂತ ಹೇಳ್ತೇನೆ. ಅದನ್ನು ನನ್ನನ್ನು ತುಂಬ ಸಹಿಸ್ಕೊಂಡಿದ್ದಾರೆ ನಮ್ಮ ಟೀಮ್ ಮೆಂಬರ್ಸು, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಹೀರೋ ಆಗಿರ್ಬೋದು. ಅವರನ್ನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನನ್ನ ಕ್ಯಾರೆಕ್ಟರ್ ಹೇಳಿದರೆ ಅವರೇ ಹೇಳ್ತಾರೆ ಅವರು ಹೀಗೆ ಅಂತ. ಸೊ ಅವರು ನನ್ನನ್ನು ಸಹಿಸಿಕೊಂಡಿದ್ದಕ್ಕಾಗಿ ಮತ್ತು ನನ್ನನ್ನು ಈ ಫಿಲ್ಮ್ ಇಂಡಸ್ಟ್ರಿಗೆ ತಂದಂಥ ಈ ನನ್ನ ಎಲ್ಲ ಕ್ಲಾಂತ ಟೀಮಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಂದಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಚಿತ್ರದ ತಂತ್ರಜ್ಞರು ಹಾಗೂ ನಮ್ಮ ಸ್ನೇಹಿತರು ಎಲ್ರಿಗೂ ನಮಸ್ತೆ. ಹಾಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ಅಡ್ವಾನ್ಸ್ ಆಗಿ. ಕ್ಲಾಂತ ಇದು ಒಂದು ಸಾಧಾರಣ ಒಂದು 2 ವರ್ಷದ ಜರ್ನಿ ನಮ್ಮದು. ಎಲ್ಲ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದೆ. ಟ್ರೈಲರ್ ಈಗ ರಿಲೀಸ್ ಮಾಡಿದ್ವಿ, ನೀವು ನೋಡಿರ್ತೀರ. ನಾವು ಆಲ್ಮೋಸ್ಟ್ ಅಂದರೆ ಒಂದು 35-40 ದಿವಸ ಬರೀ ಕಾಡಲ್ಲೇ ಇದ್ವಿ ನಾವು ಶೂಟಿಂಗ್ಗೆ. ಗುಂಡ್ಯ ಹಾಗೂ ಕುದುರೆಮುಖ ಮತ್ತು ಸುಬ್ರಹ್ಮಣ್ಯ ಫಾರೆಸ್ಟ್ ಈ ಇದರಲ್ಲಿ ಒಂದು 30 ದಿವಸ ಶೂಟಿಂಗ್ ಮಾಡಿದ್ವಿ ನಾವು. ಚೆನ್ನಾಗಿ ಅದೇ ಶೂಟಿಂಗ್ ಟೈಮಲ್ಲಿ ನಮಗೇನು ಅಂತ ಏನು ತೊಂದರೆ ಆಗಿಲ್ಲ. ಯಾಕಂದರೆ ಇದರಲ್ಲಿ ಒಂದೇನಂದರೆ ನಾನು ಕೊರಗಜ್ಜನ್ ದೇವ್ರದೊಂದು ಹಾಕಿದ್ದೀವಿ ಇದರಲ್ಲಿ. ಇದನ್ನು ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾವು ಬರೆದಿದ್ವಿ ಒಂದು. ಅಂದರೆ ನಾನು ಕೊರಗಜ್ಜಂದು ತುಂಬ ದೊಡ್ಡ ಭಕ್ತ ಮೊದಲಿಂದನೂ. ನಾನು ಒಂದು 20 ವರ್ಷ ಆಯಿತು. ಮುಂಚೆ ಸರ್ ಇದು ಕಾಂತಾರ ನಾವು ಲಾಕ್ಡೌನ್ ಟೈಮಲ್ಲಿ ಸ್ಕ್ರಿಪ್ಟ್ ಮಾಡಿರೋದು. ಕಾಂತಾರ ಬಂದು ನೋಡಿದಾಗ ನಮಗೆ ಬೇಜಾರಾಯಿತು ನಿಜವಾಗ್ಲೂ. ಅಂದರೆ ಅವಾಗೆಲ್ಲ ನಾವು ಸ್ಕ್ರಿಪ್ಟ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಕಾಂತಾರ ನೋಡಿದ್ಮೇಲೆ ಬೇಜಾರಾಯಿತು, ಅವತ್ತು ಇದೇ ಥರ ಬರ್ತಿದೆಯಲ್ಲ ಏನು ಮಾಡೋದು ಅಂತೇಳಿ. ಆಮೇಲೆ ಮಾಡೋದು ಬೇಡ ಅಂತ ನಿಲ್ಸೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ. ಇಲ್ಲ ಅದು ಬೇರೆ ಇದೆ, ನಮ್ಮದು ಬೇರೆ ಕಂಟೆಂಟ್ ಇದೆ, ಮಾಡೋಣ ಅಂತೇಳಿ ಮತ್ತೆ ರಿನೋವೇಟ್ ಮಾಡಿದ್ವಿ. ಅಂದರೆ ಆ ಕೊರಗಜ್ಜ ನಮ್ಮನ್ನೆಲ್ಲೂ ಕೈ ಬಿಟ್ಟಿಲ್ಲ ಇದುವರೆಗೂ, ಹಾಗಾಗಿ ಕಂಟಿನ್ಯೂ ಮಾಡಿದ್ವಿ. ಮ್ಯೂಸಿಕ್ ಇಲ್ಲ, ಅದೇ ಮೊದಲೇ ರೆಕಾರ್ಡಿಂಗ್ ಎಲ್ಲ ಮೊದಲೇ ನಾವು ಪ್ಲ್ಯಾನ್ ಮಾಡಿದ್ದಿಲ್ಲ. ಕ್ಲಾಂತ ಅಂದರೆ ದಣಿವು ಅಂತೇಳಿ. ದಣಿವು, ಸುಸ್ತು, ಆಯಾಸ